ನಮ್ಮ ಸುತ್ತಲೂ ಇಂದು ಒಂದು ಮೌನದ ಶತ್ರು ಬೆಳೆಯುತ್ತಿದೆ. ಅದೇ ಮಾದಕ ದ್ರವ್ಯ ದುರುಪಯೋಗ. ಮೊದಲಿಗೆ ಅದು ಸ್ನೇಹದ ಹೆಸರಿನಲ್ಲಿ ಬರುತ್ತದೆ. ಒಮ್ಮೆ ಟ್ರೈ ಮಾಡು ಅನ್ನೋ ಮಾತಿನಲ್ಲಿ ಆರಂಭವಾಗುತ್ತದೆ. ಆದರೆ ಅದೇ ಒಂದು ಟ್ರೈ ನಿಧಾನವಾಗಿ ಜೀವನವನ್ನೇ ನಿಯಂತ್ರಿಸಲು ಶುರು ಮಾಡುತ್ತದೆ. ಓದು, ಕೆಲಸ, ಸಂಬಂಧಗಳು, ಕನಸುಗಳು ಎಲ್ಲವೂ ಹಿಂದುಳಿಯುತ್ತವೆ. ದೇಹ ಮಾತ್ರವಲ್ಲ, ಮನಸ್ಸು ಕುಗ್ಗುತ್ತದೆ. ಮನೆಯವರು ನೋವಿನಲ್ಲಿ ಬದುಕುತ್ತಾರೆ, ಆದರೆ ಬಳಕೆದಾರನಿಗೆ ಅದನ್ನು ಅರ್ಥಮಾಡಿಕೊಳ್ಳಲು ಶಕ್ತಿ ಉಳಿಯುವುದಿಲ್ಲ. ಮಾದಕ ದ್ರವ್ಯಗಳು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ, ಅವು ಸಮಸ್ಯೆಗಳ ಮೂಲ. ಜೀವನದಲ್ಲಿ ಒತ್ತಡಗಳು ಸಹಜ, ಆದರೆ ಅವುಗಳಿಂದ ತಪ್ಪಿಸಿಕೊಳ್ಳಲು ದಾರಿ ಡ್ರಗ್ಸ್ ಅಲ್ಲ, ಧೈರ್ಯ. ಇಲ್ಲ ಅನ್ನೋ ಒಂದೇ ಮಾತು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಉಳಿಸಬಲ್ಲದು. ನಾವು ನಮ್ಮನ್ನು ನಾವು ಗೌರವಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಬೇಕಾದ ವಯಸ್ಸಿನಲ್ಲಿ ಪಾತ್ರೆ ಮತ್ತು ಸಾಧನಗಳು ಕಾಣಿಸುತ್ತಿರುವುದು ನಮ್ಮ ಸಮಾಜದ ಸೋಲು. ಆಟವಾಡಬೇಕಾದ ವಯಸ್ಸಿನಲ್ಲಿ ದುಡಿಮೆ ಮಾಡುತ್ತಿರುವ ಪ್ರತಿಯೊಂದು ಮಗು ತನ್ನ ಬಾಲ್ಯವನ್ನೇ ಕಳೆದುಕೊಳ್ಳುತ್ತಿದೆ. ಬಡತನ ಮತ್ತು ಅಜ್ಞಾನ ಇದರ ಪ್ರಮುಖ ಕಾರಣಗಳಾಗಿರಬಹುದು, ಆದರೆ ನಮ್ಮ ಮೌನವು ಇದಕ್ಕೆ ಕಾರಣವೇ. ಒಂದು ಮಗು ಕೆಲಸ ಮಾಡಿದರೆ ಒಂದು ದಿನದ ಆದಾಯ ಬರಬಹುದು, ಆದರೆ ಆ ಮಗು ಶಾಲೆಗೆ ಹೋದರೆ ಒಂದು ಸಂಪೂರ್ಣ ಭವಿಷ್ಯ ನಿರ್ಮಾಣವಾಗುತ್ತದೆ. ಮಕ್ಕಳಿಗೆ ಶಿಕ್ಷಣ ದೊರಕಿದಾಗ ಮಾತ್ರ ಸಮಾಜ ಮುಂದೆ ಸಾಗುತ್ತದೆ. ಮಕ್ಕಳ ಕಾರ್ಮಿಕತೆ ಕೇವಲ ತಪ್ಪಲ್ಲ, ಅದು ಅಪರಾಧ. ನಾವು ಕಂಡರೂ ಕೇಳದಂತೆ ನಟಿಸಿದರೆ ಆ ಅಪರಾಧಕ್ಕೆ ನಾವು ಕೂಡ ಭಾಗಿಯಾಗುತ್ತೀವಿ. ಮಕ್ಕಳಿಗೆ ಕೆಲಸವಲ್ಲ, ಅವಕಾಶ ಬೇಕು. ಅವರ ಕನಸುಗಳಿಗೆ ಬೆಂಬಲ ಬೇಕು. ಮಕ್ಕಳನ್ನು ದುಡಿಯುವ ಕೈಗಳಾಗಿ ನೋಡಿವಿ, ನಾಳೆಯೇ ಶಕ್ತಿಯಾಗಿ ನೋಡೋಣ. 18 ವರ್ಷದೊಳಗಿನ ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ಕಿರುಕುಳ, ಸ್ಪರ್ಶ ಅಥವಾ ದುರುಪಯೋಗ ಸಂಪೂರ್ಣವಾಗಿ ಅಪರಾಧ. ಅಪರಾಧಿ ಯಾರೇ ಆಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಮಕ್ಕಳಿಗೆ ಸುರಕ್ಷಿತವಾಗಿ ಮಾತನಾಡುವ ವಾತಾವರಣ ಕೊಡಬೇಕು. ಅವರ ಮಾತನ್ನು ನಂಬಬೇಕು. ಸಮಾಜವಾಗಿ ನಾವು ಜಾಗೃತರಾಗಬೇಕು. ಮೌನ ಮರೆಯಬೇಕು. ಮಕ್ಕಳ ಸುರಕ್ಷತೆ ಕೇವಲ ಕಾನೂನಿನ ಹೊಣೆಯಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ.